ಪ್ರಣಾಳಿಕೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಈ ಪದೇ ಪದೇ ಈ ಏಕರೂಪವನ್ನ ಮಾತನಾಡ್ತಿರೋದು ಯಾಕೆ ಹಾಗಾದ್ರೆ ಬಿಜೆಪಿ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ಳೋದು ಸರ್ವೇ ಸಾಮಾನ್ಯ. ಅಸಲಿಗೆ ಈ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಏನ್ ಹಾಗಾದ್ರೆ? ಯಾಕೆ ಈ ವಿಚಾರವನ್ನ ಇವರು ಪ್ರಣಾಳಿಕೆಯಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ? ಹಾಗಾದ್ರೆ ಪದೇ ಪದೇ ಇದೇ ವಿಚಾರವನ್ನ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ಲ, ಏನ್ ಒಳ್ಳೇದಾಗತ್ತೆ ಹಂಗಂದ್ರೆ ಏನ್ ಹಾಗಾದ್ರೆ? ಸೊ ಆದ್ರೆ ಇದಕ್ಕೆ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕೆ ಹಾಗಾದ್ರೆ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಸಂಹಿತೆಯನ್ನ ಜಾರಿಗೆ ತರಲಿಕ್ಕೆ? ಸರ್ಕಾರದ ಒಲವು ಯಾಕೆ? ಎಲ್ಲೆಲ್ಲಿ ಈಗಾಗಲೇ ಜಾರಿಯಾಗಿದೆ, ಎಲ್ಲೆಲ್ಲಿ ಇನ್ನೂ ಕೂಡ ಈ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಿಲ್ಲ? ಏಕರೂಪ ಚುನಾವಣೆಯಲ್ಲಿ ಹಾಗಾದ್ರೆ ಈ ಒಂದು ವಿಚಾರ ಇದೆಯಲ್ಲ, ಬಿಜೆಪಿಯ ಕೈ ಹಿಡಿಯತ್ತಾ ಹಾಗಾದ್ರೆ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸೊ ಇದನ್ನ ಯುಸಿಸಿ ಅಂತ ಹೇಳಿ ಕೂಡ ಕರೀತಾರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ. ಸೊ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಾವು ಕೊಡ್ತಾ ಹೋಗ್ತೀವಿ. ನೋಡಿ, ಈ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಹಿಂದೂ, ಮುಸ್ಲಿಂ, ಕ್ರೈಸ್ತರು ಈ ಎಲ್ಲರಿಗೂ ಕೂಡ ಕ್ರಿಮಿನಲ್ ವಿಚಾರದಲ್ಲಿ ಈ ಕಾನೂನು ಇದೆಯಲ್ಲ, ಎಲ್ರಿಗೂ ಕೂಡ ಒಂದೇ ಅನ್ನೋ ಒಂದು ಏಕರೂಪ ನಾಗರಿಕ ಸಂಹಿತೆಯ ಮೊದಲ ಪಾಯಿಂಟ್ಸ್. ದೇಶದ ಎಲ್ಲ ನಾಗರಿಕರಿಗೂ ಕೂಡ ಒಂದೇ ಕಾನೂನು ಇರಬೇಕು ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಸೊ ಸಂವಿಧಾನದ ಆರ್ಟಿಕಲ್ 44ರ ಆಶಯ ಕೂಡ ಅದೇ. ದೇಶದ ಎಲ್ಲ ನಾಗರಿಕರಿಗೂ ಕೂಡ ಒಂದೇ ರೀತಿಯಾದಂತಹ ಕಾನೂನಿನ ವ್ಯವಸ್ಥೆ ಇರಬೇಕು, ಎಲ್ಲ ಕಾನೂನಿನಲ್ಲಿ ಒಂದೇ ರೀತಿಯಾದಂತಹ ಸಮಾನತೆ ಇರಬೇಕು. ಅದು ಧರ್ಮವನ್ನ ಮೀರಿ ಎಲ್ಲ ಧರ್ಮದವರಿಗೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ತಪ್ಪಾಗತ್ತೆ ಅಂತ ಹೇಳಿದ್ರೆ ಅದು ಧರ್ಮಾತೀತವಾಗಿ ಎಲ್ರಿಗೂ ಕೂಡ ಒಂದೇ ಆಗಿರಬೇಕು ಅನ್ನೋ ಒಂದು ವಿಚಾರ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತಂದ್ರೆ ಆಗುತ್ತೆ. ಇನ್ನು ಈ ಕೊಲೆ, ಸುಲಿಗೆ, ದರೋಡೆ ಮಾಡಿದಂತಹ ಅಪರಾಧಿಗಳಿರ್ತಾರಲ್ಲ, ಈಗಾಗಲೇ ಕೆಲವೊಂದಿಷ್ಟು ಕಡೆಗಳಲ್ಲಿ ಧರ್ಮವನ್ನ ನೋಡಿ ಅವರಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಸೊ ಹಾಗಾಗಿ ಅಪರಾಧಿಗಳ ಧರ್ಮವನ್ನ ನೋಡಬಾರದು ಈ ಕ್ರಿಮಿನಲ್ ವಿಚಾರಗಳಲ್ಲಿ. ವೈಯಕ್ತಿಕ ಕಾನೂನು, ಸಿವಿಲ್ ಕಾನೂನಿನಲ್ಲಿ ಮಾತ್ರ ಕೆಲವೊಂದಿಷ್ಟು ಬದಲಾವಣೆಗಳಿದೆ. ಆದ್ರೆ ಇನ್ನೂ ಕೂಡ ಗಮನಿಸಬಹುದು ನಾವು, ಈ ವಿವಾಹದ ವಿಚಾರದಲ್ಲಿ ಅಥವಾ ವಿಚ್ಛೇದನದ ವಿಚಾರದಲ್ಲಿ ಈ ಆಸ್ತಿ ಕಾನೂನು ಮಾತ್ರ ಎಲ್ರಿಗೂ ಒಂದೇ ಕೂಡ ಇಲ್ಲ. ಇನ್ನು ಕೆಲವೊಂದಿಷ್ಟು ಧರ್ಮಗಳ ಆಧಾರದ ಮೇಲೆ ನಮ್ಮ ಧರ್ಮದಲ್ಲಿ ಹಿಂಗಿದೆ, ಹಾಗಾಗಿ ನಾವು ಧರ್ಮದ ಹಿನ್ನೆಲೆಯಲ್ಲಿ ನಾವು ಕೆಲವೊಂದಿಷ್ಟು ವಿಚ್ಛೇದನಗಳನ್ನು ತೆಗೆದುಕೊಳ್ತೀವಿ ಅನ್ನೋ ಲೆಕ್ಕಾಚಾರಗಳನ್ನ ಕೂಡ ತಾವು ಗಮನಿಸ್ತಿರ್ತೀರಿ. ಸೊ ಆ ಹಿನ್ನೆಲೆಯಲ್ಲಿ ಈ ಹಿಂದೂ ವಿವಾಹ ಕಾಯ್ದೆ, ಮುಸ್ಲಿಂ ವಿವಾಹ ಕಾನೂನು, ಈ ವಿವಾಹ, ವಿಚ್ಛೇದನ, ಆಸ್ತಿ ಹಂಚಿಕೆ ಧರ್ಮದ ಆಧಾರದಲ್ಲಿ, ಸೊ ಇದೆಲ್ಲವೂ ಕೂಡ ಭಿನ್ನ ಭಿನ್ನವಾಗಿರಬಾರದು. ಸೊ ಇದೆಲ್ಲ ಹಲವು ಕಾನೂನುಗಳನ್ನ ನಿರ್ಬಂಧಿಸಬೇಕು. ದೇಶದ ಎಲ್ಲ ಧರ್ಮದ ಪ್ರಜೆಗಳಿಗೂ ಕೂಡ ಒಂದೇ ರೀತಿಯ ಕಾನೂನನ್ನ ಜಾರಿಗೊಳಿಸಬೇಕು ಅನ್ನೋ ಒಂದು ಸಾರಾಂಶ ಈ ಏಕರೂಪ ನಾಗರಿಕ ಸಂಹಿತೆಯ ವಿಚಾರದಲ್ಲಿರೋದು. ಹಾಗಾಗಿ ದೇಶದಲ್ಲಿ ಸಮಗ್ರತೆ ಎಲ್ರಿಗೂ ಒಂದೇ ಇರಬೇಕು. ಸೊ ಸಮಾನತೆ ಅಂತ ಬಂದಾಗ ದೇಶದಲ್ಲಿ ಶಾಂತಿ ನೆಲೆಸುತ್ತೆ ಅನ್ನೋದು ಬಿಜೆಪಿಯವರ ವಾದ. ಒಂದೊಂದು ಧರ್ಮದ ಜನತೆಗೆ ಒಂದೊಂದು ಕಾನೂನು ಇದ್ರೆ ತಾರತಮ್ಯ ಅಂತ ಅನ್ಸುತ್ತೆ, ಅದು ಬೇಡ. ಎಲ್ರಿಗೂ ಕೂಡ ಒಂದೇ ರೀತಿಯಾದಂತಹ ಸಮಾನತೆ, ನ್ಯಾಯ ಇರಬೇಕು ಅನ್ನೋದು. ತುಮಕೂರಿನ ತಿಪಟೂರಿನಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ನಡೀತಾ ಇದೆ. ತಿಪಟೂರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಅಮಿತ್ ಶಾ ಅವರು ಮತಬೇಟೆಗಿಳಿದಿದ್ದಾರೆ. ಈಗಾಗಲೇ ಲೆಕ್ಕಾಚಾರದ ಪ್ರಕಾರ ತಿಪಟೂರು ಐಬಿಯಿಂದ ಸರ್ಕಲ್ನಿಂದ ಇದೀಗ ಅಮಿತ್ ಶಾ ಅವರ ರೋಡ್ ಶೋ ಸ್ಟಾರ್ಟ್ ಆಗಿದೆ. ಗುಬ್ಬಿ ಬಳಿಕ ತಿಪಟೂರಿನಲ್ಲಿ ಅಮಿತ್ ಶಾ ಅವರು ಮತಬೇಟೆಗೆ ಇಳಿದಿದ್ದಾರೆ. ಅಲ್ಲಿಂದ ನೇರವಾಗಿ ಶಿವಮೊಗ್ಗಕ್ಕೆ ಸಂಜೆ ಸುಮಾರಿಗೆ ಹೋಗ್ತಾರೆ. ಸೊ ಅದಕ್ಕೂ ಮುಂಚೆ ತುಮಕೂರಿನ ತಿಪಟೂರಿನಲ್ಲಿ ಅಮಿತ್ ಶಾ ಅವರು ಭರ್ಜರಿಯಾಗಿ ರೋಡ್ ಶೋ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಹೋದ ಕಡೆ ಎಲ್ಲ ಅಮಿತ್ ಶಾ ಅವರಿಗೂ ಕೂಡ ಭರಪೂರ ವೆಲ್ಕಮ್ ಕೂಡ ಸಿಗ್ತಾ ಇದೆ. ಅವರಿಗೆ ಒಂದ್ ರೀತಿ ಚುನಾವಣಾ ಚಾಣಕ್ಕೆ ತನ್ನ ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡೋದ್ರ ಮುಖಾಂತರ ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಪರ್ಟಿಕ್ಯುಲರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಇಡೀ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ತಮ್ಮ ಇಂಪ್ಯಾಕ್ಟ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಿಜೆಪಿ ಅವರದ್ದು. ಅರ್ಥ ಮಾಡ್ಕೊಳ್ಳಿ, ರೋಡ್ ಶೋ ಬನ್ನಿ ನೀವು. ತುಮಕೂರಿನ ತಿಪಟೂರು ಭಾಗದಲ್ಲಿ ಅಮಿತ್ ಶಾ ಅವರು ತಮ್ಮ ಪವರ್ ಶೋವನ್ನ ತೋರಿಸ್ತಾ ಇದ್ದಾರೆ. ಸೊ ರೋಡ್ ಶೋವನ್ನ ಮಾಡೋದ್ರ ಮುಖಾಂತರ ತಾವು ಗಮನಿಸ್ತಾ ಇದ್ದೀರಿ, ಯಾವ ಕಡೆ ಕಣ್ಣು ಹಾಯಿಸಿದ್ರು ಕೂಡ ಕೇಸರಿ ಧ್ವಜಗಳು ರಾರಾಜಿಸ್ತಾ ಇದೆ. ಸೊ ಬಿಜೆಪಿ ಪಕ್ಷದ ಬಾವುಟಗಳೇ ರಾರಾಜಿಸ್ತಾ ಇದೆ. ಸೊ ಅಮಿತ್ ಶಾ ಅವರಿಗೆ ಭರ್ಜರಿ ವೆಲ್ಕಮ್ ಕೂಡ ಸಿಕ್ಕಿದೆ ಈ ರೋಡ್ ಶೋಗೆ. ಮತ್ತೊಂದು ಕಡೆಗೆ ಅಮಿತ್ ಶಾ ಅವರು ತಮ್ಮ ವಾಹನದ ಮೇಲಿರುವಂತಹ ಹೂವನ್ನ ಅಭಿಮಾನಿಗಳ ಮೇಲೆ, ಕಾರ್ಯಕರ್ತರುಗಳಿಗೆ ಎಸೆಯೋದ್ರ ಮುಖಾಂತರ ಅವರು ಕೂಡ ಖುಷಿ ಪಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀರಿ. ಇದು ತುಮಕೂರಿನ ತಿಪಟೂರಿನ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ಇವತ್ತಿನ ಅಮಿತ್ ಶಾ ಅವರ ಅಬ್ಬರದ ಪ್ರಚಾರದ ಚಿತ್ರಣ.
ಸೊ ಎಲ್ಲರೂ ಕೂಡ ಕೇಸರಿ ಟೋಪಿಗಳನ್ನ ಹಾಕೊಳ್ಳೋದ್ರ ಮುಖಾಂತರ ಕೈಯಲ್ಲಿ ಬಿಜೆಪಿಯ ಬಾವುಟಗಳನ್ನ ಹಿಡ್ಕೊಳ್ಳೋದ್ರ ಮುಖಾಂತರ ಎಲ್ಲರೂ ಕೂಡ ಬಹಳ ಧೂರಿಯಾಗಿ ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಮಿತ್ ಶಾ ಅವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಖುಷಿಗೊಂಡಿದ್ದಾರೆ. ಯಾಕಂದ್ರೆ ರಾಜ್ಯ ಪ್ರವಾಸದಲ್ಲಿ ಅಮಿತ್ ಶಾ ಅವರಿಗೂ ಕೂಡ ಭರ್ಜರಿಯಾದಂತಹ ಸ್ವಾಗತ ಕೂಡ ಸಿಗ್ತಾ ಇದೆ.